ಅಧಿಕಾರಿಗಳು ಹ್ಞೂ ಮತ್ತು ತಹಶೀಲ್ದಾರ್ ಹ್ಞೂ ಅವರೆಲ್ಲರೂ ಹೊಟ್ಟೆಗೆ ಅನ್ನನೇ ತಿಂತಾರೆ. ಹೌದು. ಅನ್ನ ತಿಂತಾರೆ, ಆದರೆ ಅನ್ನ ಬೆಳೆಯೋ ರೈತರದು ಹ್ಞೂ ಋಣ ತೀರ್ಸಲ್ಲ. ಕೊನೆಯ ಪಕ್ಷ ಅವರು ಅನ್ನ ಬೆಳೆಯೋ ರೈತರ ಕಷ್ಟಗಳನ್ನ ಈಡೇರಿಸಿದ್ರೆ ಹ್ಞೂ ಅವ್ರಿಗೆ ಒಂದು ಊಟ ಮಾಡಿದ ತೃಪ್ತಿನಾರು ಸಿಗುತ್ತೆ ಅವ್ರಿಗೆ. ಹಾಂ ರಾತ್ರಿ ತಹಸೀಲ್ದಾರ್ ಭೇಟಿ ಮಾಡಿದ್ದೀರಾ? ತಹಶೀಲ್ದಾರ್ 2 ಸರಿ ಭೇಟಿ ಮಾಡಿದ್ದೀನಿ. ಹಾಂ ಈ ಕೆಲಸನ ನಮಗೆ ಯಾವಾಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತಂತಾರೆ. ಹಾಂ ನೀವು ಇದು ಕಂದಾಯ ಇಲಾಖೆ ಕೆಲಸಗಳು ನಾವು ಟೈಮ್ ಕೊಡೋಕ್ಕಾಗಲ್ಲ ಅಂತಂತಾರೆ. ಹ್ಞೂ ಸೊ ಅವ್ರಿಗೂ ವಾಟ್ಸಪ್ಪಲ್ಲೂ ಕಳಿಸಿದ್ದೀನಿ, ಮತ್ತು ಫಾಲೋ ಅಪ್ ಮಾಡಿದ್ದೀನಿ. ಅವ್ರು ಖುದ್ದಾಗಿ 2 ಸರಿ ಭೇಟಿ ಮಾಡಿದ್ದೀನಿ. ಹಾಂ ಸೊ ಇದು ಯಾವುದು ಆಗ್ದಲೇ ಕೊನೆಗೆ ಕೃಷ್ಣ ಬೈರೇಗೌಡರನ್ನ ಭೇಟಿಯಾಗಿ ಅವ್ರಿಗೂ ಕೂಡ ಲೆಟ್ರ್ ಕೊಟ್ಟಿದ್ದೀನಿ. ಹ್ಞೂ ಕೃಷ್ಣ ಬೈರೇಗೌಡರು ಕೂಡ ಹೇಳ್ತೀವಿ ಅಂತ ಹೇಳಿದ್ರು. ಹ್ಞೂ ಸೊ ಇಷ್ಟಾದರೂ ಕೂಡ ನಮಗೆ ಕೆಲಸ ಆಗ್ತಾಯಿಲ್ಲ. ಇಲ್ಲಂತೂ ಯಾಕೆಂದರೆ ರೈತರು ಅಂತೆಲ್ಲ ಹೇಳ್ಕೊಳ್ತಾರೆ, ಒಂದು ತಿದ್ದುಪಡಿಗಳು ಆಗ್ತಿಲ್ಲ. ಎಷ್ಟು ಮಟ್ಟಿಗೆ ಅಂತಂತಂದರೆ, ಒಂದು ತಿದ್ದುಪಡಿ ನಾವು ನಮ್ಮ ಅಪ್ಪಾರು ಬಂದಿಲ್ಲ ಅಂತ ತಿದ್ದುಪಡಿ ಮಾಡಿರಲ್ಲ, ಕೆಡ್ಸೋದೆಲ್ಲ ಇವ್ರು ಕೆಡಿಸಿರ್ತಾರೆ. ಆದರೆ ಸರಿಪಡಿಸ್ಬೇಕಾದ್ರೆ ನಾವು ಡಾಕ್ಯುಮೆಂಟ್ಗಳು ಕೊಡಬೇಕು. ಒಂದು ಡಾಕ್ಯುಮೆಂಟ್ಗೆ 50 ರೂಪಾಯಿ ತಗೊಂತಾರೆ. ಆದರೆ ಒಂದೊಂದು ಡಾಕ್ಯುಮೆಂಟು ತೊಗೊಳೋದಕ್ಕೆ 15 ದಿನ ನಾವು ವೆಯ್ಟ್ ಮಾಡ್ತೀವಿ. 6 ತಿಂಗಳು ಬರೀ ಡಾಕ್ಯುಮೆಂಟ್ಗಳು ಕಲೆಕ್ಟ್ ಮಾಡೋದಕ್ಕೆ ನಾವು ಸ್ಪೆಂಡ್ ಮಾಡಿದ್ದೀವಿ. ಹೋದ ಅಕ್ಟೋಬರಲ್ಲಿ ನಾನು ಸಬ್ಮಿಟ್ ಮಾಡಿರೋದು. ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಹೋಗೋಕ್ಕೆ ಒಂದೊಂದು ತಿಂಗಳಾದರೂ ಕೂಡ ನಾವು ಬಂದು ತಳ್ಳಬೇಕಂತ. ತಳ್ಳಿದ ಮೇಲೆ ಅದು ತಿಳುವಳಿಕೆ ಇರೋರಿಗೆ ಹಿಂಗೆ, ತಿಳುವಳಿಕೆ ಇಲ್ಲದೆ ಇರೋರಿಗೆ ಹೆಂಗೆ ಅಷ್ಟು ಗೊತ್ತಿಲ್ಲ. ಅಷ್ಟಾದರೂ ಕೂಡ ಕೊನೆಯದಾಗಿ ಹೇಳ್ತಾರೆ, ಅವರಿನ್ನೂ ನಮಗೇನು ಗ್ಯಾರಂಟಿಯಾಗಿ ಹೇಳ್ತಾ ಇಲ್ಲ. ತಹಸೀಲ್ದಾರ್ ಟೇಬಲ್ ಮೇಲಿದೆ, ಖಾತೆ ಆಗಬೇಕು ಅಂತ ಹೇಳ್ತಾರೆ. ಯಾವಾಗ ಆಗುತ್ತೆ ಅಂತ ಹೇಳಲ್ಲ, ಏನಾಗುತ್ತೆ ಅಂತ ಹೇಳಲ್ಲ. ಸೊ ಹಂಗಾಗಿ ನಾನು ಇವತ್ತು ಇಡೀ ದಿನ ಇಲ್ಲಿ ಧರಣಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ, ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಒಂಟಿಯಾಗಿ ನಿಂತ್ಕೊಂಡು ನನ್ನ ಸಮಸ್ಯೆಗೆ ಇದ್ರ ಮುಖಾಂತರ ನಾನು ಎಲ್ಲ ರೈತರುಗಳು ಕೂಡ ಈಗ ನಿಲ್ಲಿ ಅಂತಲೇ ಹೇಳೋದು. ಅವರ ಸಮಸ್ಯೆಗೆ ಒಂದು ದಿನ ನೀವು ತಾಲೂಕು ಆಫೀಸಲ್ಲಿ ಎಲ್ಲಿ ಆಗ್ತಿಲ್ಲೋ ಆ ಇಲಾಖೆ ಮುಂದೆ ನಿಂತ್ಕೊಳ್ಳಿ, ಪರವಾಗಿಲ್ಲ. ಕೆಲಸಗಳ ಏನು ಸಮಸ್ಯೆ ಇದೆ ಅಂತೆಲ್ಲಾದರೂ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇಡೀ ದಿನ ನಾನು ಇರ್ತೀನಿ. ಎಲ್ಲ ರೈತರಿಗೂ ಕೂಡ ನಾನು ಅದನ್ನೇ ಸಂದೇಶ ಕೊಡೋಕ್ಕೆ ಇಷ್ಟಪಡೋದು. ಹೋರಾಟ ಮಾಡಬೇಕು. ಹೋರಾಟ ಮಾಡಲಿಲ್ಲ ಅಂತಂದರೆ ಇದು ಸಾಧ್ಯ ಆಗಲ್ಲ. ಇನ್ನೇ ರೈತನ ಬೆನ್ನೆಲುಬು ಅಂತ ಹೇಳ್ತಾರೆ. 1 ವರ್ಷದಿಂದ ಖಾಲಿ ಬಿಟ್ಟಿದ್ದೀನಿ ನನ್ನ ಜಮೀನು. ಈ ವರ್ಷವೂ ಖಾಲಿ ಉಳಿಯೋಂಗೆ ಕಾಣ್ತಾ ಇದೆ. ನಮ್ಮದು ಡಿವೈಡ್ ಆಗಿದ್ದೀವಿ. ಡಿವೈಡ್ ಆಗಿರೋದ್ರಿಂದ ನಾವು ಖಾತೆ ಆಗಲಿಲ್ಲ ಅಂತಂದರೆ ನಾನು ಅದನ್ನು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಹಂಗೆ ಬಿದ್ದೈತೆ. 1 ವರ್ಷದಿಂದ ನಾನೇನು ಉಳುಮೆ ಮಾಡಿಲ್ಲ. ಇನ್ನು ಈ ವರ್ಷವೂ ಉಳುಮೆ ಮಾಡೋಕ್ಕಾಗಲ್ಲ. ಇದಕ್ಕೆಲ್ಲ ಯಾರು? ಇದಕ್ಕೆಲ್ಲ ಸರ್ಕಾರ ಅಥವಾ ಇವರು ಈ ಒಂದು ಲಾಸನ್ನು ಕಟ್ಕೊಡ್ತಾರ? ಸೊ ನಮಗೆ ದಾಖಲಾತಿಗಳನ್ನ ಸರಿಪಡಿಸ್ಕೊಟ್ರೆ ನಾವು ಇವರಿಗೆ ಕೈ ಮುಗಿದು ಕಾಲಿಗೆ ಬಿದ್ದು ಹೋಗ್ತೀವಿ. ಅದೊಂದು ಸರಿಪಡಿಸ್ಕೊಂಡು ಇನ್ನೇನು ನಾವು ಕೇಳ್ತಾ ಇಲ್ಲ ಇವರಿಗೆ. ಇವತ್ತು ತಹಸೀಲ್ದಾರ್ ಅರ್ಜಿ ಹಾಕಿದ್ರಾ? ಸರ್ ನಾನು ಅಕ್ಟೋಬರಲ್ಲಿ ಅರ್ಜಿ ಹಾಕಿರೋದು. 18ನೇ ತಾರೀಕು, ಅಕ್ಟೋಬರ್ 18ನೇ ತಾರೀಕು ಅರ್ಜಿ ಹಾಕಿದ್ದೆ. ಅದಾದಮೇಲೆ ಫಾಲೋ ಅಪ್ ಮಾಡಿದ ಮೇಲೆ ಜನವರಿ 6ನೇ ತಾರೀಕು ಅದು RIಯಿಂದ ಮುಂದಕ್ಕೆ ಹೋಗಿದೆ. ತಹಸೀಲ್ದಾರ್ ಹತ್ರನೇ ಇದೆ. ಅಲ್ಲಿಂದ 90 ದಿನ ಆಯ್ತು. ಇವತ್ತು 90 ದಿನ. ನಿಮ್ಮ ಭಾಗದ ಸೆಕ್ರೆಟರಿ ಮತ್ತು ಕಂದಾಯ ಅಧಿಕಾರಿ ಅವ್ರು ಏನಂತ ರೆಸ್ಪಾನ್ಸ್? ಅವರು ರಿಪೋರ್ಟ್ ಹಾಕಿದ್ದಾರೆ. ಅವ್ರು ರಿಪೋರ್ಟ್ ಮಾಡಿದ್ದಾರೆ. ಈಗ ಇಲ್ಲಿ ಶಿರಸ್ತೇದಾರರು ಮತ್ತು ತಹಸೀಲ್ದಾರ್ ಹತ್ರ ಇದೆ ಬಂದು ಕುಂತಿದೆ. ಇದಕ್ಕೆ ತಹಸೀಲ್ದಾರರು ಜವಾಬ್ದಾರಿ ತಗೊಬೇಕು. ಹೌದು. ಆದರೆ ಅವರು ಸರಿಯಾಗಿ ಅವ್ರಿಗೆ ಯಾವಾಗ ಅಂತೆಲ್ಲಾದ್ರೂ ಹೇಳಲ್ವ. 3 ತಿಂಗಳವರೆಗೂ ಕಾಯ್ತೀನಿ ಅಂತ ಹೇಳ್ತೀನಿ. ಬೇಕಂದ್ರೆ ಈಗ 3 ತಿಂಗಳ 4 ತಿಂಗಳ ಕಾಯ್ತೀನಿ. ಅದು ಯಾವಾಗ ಅಂತ ಹೇಳಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ಇವತ್ತು ನಾನು ಇಲ್ಲಿ ಈ ಥರ ಒಂದು ನಮ್ಮ ವಿರೋಧನ ದಾಖಲು ಮಾಡಬೇಕು. ವಿರೋಧನ ದಾಖಲು ಮಾಡಲಿಲ್ಲ ಅಂತಂತಂದರೆ ಹೇಗೆ? ಹಾಗಾಗಿ ನಾನು ಬೆಂಗಳೂರಿನಲ್ಲಿ ಇರೋದು. ಪ್ರತಿಯೊಂದು ಒಂದು ಡಾಕ್ಯುಮೆಂಟ್ ತಗೊಳ್ಳೋಕ್ಕೂ ಬೆಂಗಳೂರಿಂದ ಬಂದು ವಾಪಸ್ ಹೋಗಿ 1 ವರ್ಷದಿಂದ ಅದೆಷ್ಟು ದುಡ್ಡು ಬರೀ ಟ್ರಾವೆಲ್ ಮಾಡೋಕ್ಕೆ ಖರ್ಚು ಮಾಡಿದ್ವಿ. ಅದು ನಮ್ಮ ಕೆಲಸ. ಆದರೆ ಅವ್ರು ಹೇಳ್ದಂಗೆ ನಾವು ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಅವ್ರು ಹೇಳಿದ್ದೆಲ್ಲ ದಾಖಲಾತಿಗಳನ್ನು ನಾವು ಕೊಟ್ಟಿದ್ದೀವಿ. ಈಗ ನಾವು ಯಾಕಾಗಿಲ್ಲ ಅಂತ ಕೇಳೋದು ನಮ್ಮ ಹಕ್ಕು. ಹಂಗಾಗಿ ನಾನು ಇವತ್ತಿಲ್ಲಿ ನಿಂತಿದ್ದೀನಿ. ಓಕೆ.